ಬಿಡಿ ನನ್ನ ಕಮಲಿ ಮೇಡಮ್ ಹತ್ರ ಮಾತಾಡಬೇಕು. ನಾನೇನು ತಪ್ಪು ಮಾಡಿಲ್ಲ, ಅದನ್ನ ಅವ್ರ ಹತ್ರ ಹೇಳಬೇಕು. ಈ ಬ್ಲಡಿ ಅವಾಗಲೂ ಹೇಳಿಲ್ವೇನೋ ಇದು ರ್ಯಾಗಿಂಗು ಯಾರಿಗೂ ಗೊತ್ತಾಗಬಾರ್ದು ಅಂತ. ಆದರೆ ನಾನು ಹೀಗೆ ಹೇಳಿಲ್ಲ ಅಂದರೆ ಅವರು ನನ್ನ ತಪ್ಪು ತಿಳ್ಕೊತಾರೆ. ಅಫ್ಕೋರ್ಸ್ ತಪ್ಪು ತಿಳ್ಕೊತಾಳೆ, ಆದರೆ ಇಷ್ಟೊತ್ತಿಗೆ ಕಂಪ್ಲಿ ಅದನ್ನು ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿರ್ತಾಳೆ. ನೀನು ಮತ್ತೆ ಹೋಗ್ಬಿಡ್ದು ನಾವು ನೆನಪು ಮಾಡಿದ್ರೆ ಅವಳು ಹೋಗ್ಬಿಟ್ಟು ಮ್ಯಾನೇಜ್ಮೆಂಟಿಗೆ ಕಂಪ್ಲೇಂಟ್ ಕೊಡ್ತಾಳೆ. ನೋಡು ಆಗೇನಾಗುತ್ತೆ ಗೊತ್ತಾ, ಒಬ್ಬ ಹುಡುಗ ಒಂದು ಹುಡುಗಿ ಕಿಸ್ ಮಾಡೋಕ್ಕೆ ಹೋದ ಅಂತ ಇಡೀ ಕಾಲೇಜೇ ನಿನ್ನ ಚೀಪಾಗಿ ನೋಡುತ್ತೋ. ಫ್ರೀ ಸೀಟ್ ಇರಲಿ, ಈ ಕಾಲೇಜಿಂದನೇ ಗೇಟ್ ಪಾಸ್ ಕೊಟ್ಬಿಡ್ತಾರೆ. ಅಕಸ್ಮಾತ್ ಇದನ್ನು ಮಾಡಿಸಿದ್ದೇನಾದರೂ ಅನಿಕಾ ಅಂತ ಹೇಳಿಬಿಟ್ಟೆ ಅಂತ ಇಟ್ಕೋ, ಅನಿಕಾ ಮೊದಲೇ ಕಮ್ಲಿ ತಂಗಿ, ಮ್ಯಾನೇಜ್ಮೆಂಟ್ ಅವಳ ಮೇಲೆ ಯಾವ ಆ್ಯಕ್ಷನ್ನು ತಗೊಳ್ಳಲ್ಲ. ನೋಡು, ಆಗಿರೋ ಗಾಯನ ಸುಮ್ಮನೆ ಅಮ್ಕೊಂಡು ಹೋಗು, ಕೆರೆದ್ಬಿಟ್ಟು ದೊಡ್ಡದು ಮಾಡ್ಕೊಂಬೇಡ್ವೋ. Okay, now take down few points. Excuse me, sir. May I? ಅವನ ಹೊರಗಡೆ ಮಾತಾಡೋದ್ರಲ್ಲಿ ಇನ್ಮೇಲೆ ಉಸಿರಾಡೋದು ಕೂಡ ಡೌಟೇ. ಸಂಭು, ನಂಗೆ ಸ್ಯಾನೆ ಹಸ್ವೈತೈತೆ, ಕಾರ್ಲ ಹೋಗುಮಾ. ನಂಗ ನಿದ್ದೆನೆ ಬತ್ತೈತೆ ನಿಂಗೆ. ಕಮ್ಲಿ ಬಾ ಹೋಗಂಬಾ. ಸಂಭು, ಇನ್ನ ಓದ್ಕೊಳ್ಳೋದೈತೆ. ಕಮ್ಲಿ ಬಾ ಹೋಗೋಣ. ನೀನ್ ಬಿಟ್ರೆ ಲೈಬ್ರರಿಲಿರೋ ಬುಕ್ಸ್ ಎಲ್ಲ ಓದ್ ಮುಗಿಸ್ತೀಯ ಅನ್ಸುತ್ತೆ. ರಚನಾ, ಲೈಬ್ರರಿ ಇರೋದೇ ಓದಕ್ಕೆ. ನಂಗೆ ಗೊತ್ತೇ ಇರ್ಲಿಲ್ಲ. ಬಂದ್ರಾ ಸರ್? ಬನ್ನಿ ಬನ್ನಿ, ನಿಮ್ಮ ಸ್ಟೂಡೆಂಟ್ ಅಲ್ಲೇ ಇದ್ದಾರೆ. ಓಹೋ, ಬುಕ್ಕಲ್ಲಿ ಮುಳುಗೋಗಿರೋರಿಗೆ ಬೊಕ್ಕೆ ತೊಗೊಳಕ್ಕೆ ಬಂದಿದ ತಕ್ಷಣ ಗೊತ್ತಾಗೋಯ್ತಾ? ನಾನೇನು ಎತ್ಕೊಂಡು ಹೋಗೋ ಥರ ಅಂತ ನೀವು ಅಂತ ಗೊತ್ತಾಗ್ಲಿಲ್ಲ ಸರ್. ಅಲ್ಲ, ನಾನು ಕೊಟ್ಟಿರೋ ಹೂವನ್ನೇ ಯಾರು ಕಿತ್ಕೊಂಡು ಹೋಗಬಾರ್ದು ಅಂತ ಹೀಗೆ ನೋಡ್ಕೊತಿದ್ದೀರಾ? ಇನ್ನು ನನ್ನ ಯಾರು ಎತ್ಕೊಂಡು ಹೋಗ್ಬಿಟ್ರೆ ಓ ಅವ್ರಿಗೆ ಹಾಗಾದಿರ್ತೀರಾ? ಸುಮ್ಮನೆ ಕೂತ್ಕೊಳ್ಳಿ, ಇದು ಲೈಬ್ರರಿ. ಕೋರಿಕೆ ಒಂದಿದೆ, ಅದಕ್ಕೆ ಬಂದಿರಿ. ಹೇಳ್ರಿ. ನಮ್ಮ ಮನೇಲಿ ಡಿನ್ನರ್
ಮರೆಯದಿರಿ. ಏನಾದರೂ ಹೇಳಿ, ಎಸ್ ರೀ, ನೂರಿ, ಈ ಥರ ಜಿಫ್ಫಿ ಮೆಣಸು ಥರ ಕಣ್ಮಿಟಕ್ಸ್ತಾ ಇದ್ರೆ ನಾನೇನು ಅಂದ್ಕೊಳ್ಳಿ? ಎಲ್ಲದಕ್ಕೂ ಅಷ್ಟೇನಾ? ಏನಾಯ್ತು? ಯಾಕೆ? ಲೈಬ್ರರಿಲಿ ಕೂತಿರೋ ಮಹಾಲಕ್ಷ್ಮಿ ಅವರೇ, ರಾತ್ರಿ ಮನೆಗೆ ಡಿನ್ನರ್ಗೆ ಬರ್ತೀರಾ ತಾನೆ? ನಿನ್ಗೆಲ್ಲ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಯಾವ ಧೈರ್ಯದ ಮೇಲೆ ಇಷ್ಟೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ಯಾ ನಮ್ಮ ಮನೇಲಿ? ನಿನ್ನ ಅಲ್ಲ ಕಡೆ, ನಿನ್ನ ಬೆಳೆಸ್ತವ್ರನ್ನ ಅನ್ಬೇಕು. ನೀವು ಬರ್ತೀರಾ ಅಷ್ಟೇ, ನಾನೆಲ್ಲ ಅರೇಂಜ್ ಮಾಡ್ತಿರ್ತೀನಿ. ಸಿ ಯು. ರಿಷಿ ಸರ್ ಏನೋ ಖುಷಿಯಾಗಿ ಕಳ್ಬಿಟ್ಟು ಹೋಯ್ತವ್ರೆ, ಆದ್ರೆ ತಾರಾ ಮೇಡಮ್ ಮನ್ಸಾಗೆ ಏನೈತೆ ಅಂತ ನಂಗೆ ಗೊತ್ತಾಯ್ತಿಲ್ವಲ್ಲ. ಈಗ ಮತ್ತೆ ಅಲ್ಲೋಗಿ ಏನೋ ಎಡ್ವರ್ಟ್ ಆದ್ರೆ ರಿಷಿ ಸರ್ ಮನ್ಸಿಗೆ ನೋವಾಯ್ತೈತೆ. ನಾನೇ ಕಮಲಿ ಮಹಾಜನ್ ಅಂತ ಗೊತ್ತಾಗಕ್ಕೂ ಮೊದಲು ಅವ್ರ ಅಂತಸ್ತಿನ ಬಗ್ಗೆ ಪ್ರಶ್ನೆ ಹಾಕಿದ್ರು. ಆದ್ರೆ ಈಗ ಅವ್ರಿಗೆ ಸಮಾಧಾನ ಆಗಿರ್ತೈತಾ? ಬರೀ ಅಂತಸ್ತನ್ನ ನೋಡಿ ಸಮಾಧಾನ ಆಗಿರೋದಾದ್ರೆ ಅವ್ರನ್ನ ಹೆಂಗ್ ನಂಬೋದು? ಏನ್ ಮಾಡೋದು ಗೊತ್ತಾಯ್ತಿಲ್ವಲ್ಲ. ಅವ ಇದೇನವ, ಬಟ್ಟೆನೆಲ್ಲ ಕೆರೆ ದಂಡೆಗೆ ತಗೊಂಡೋಗಿ ಒಗೆಯೋರಂಗೆ ಗುಡ್ಡ ಹಾಕೊಂಡ್ ಕುಂತಿದ್ಯಾ ಅಲ್ವಾ? ಕೆರೆಗೆ ಹೋಗುವಾಗ ಹಿಂಗೆ ಬಟ್ಟೆ ಎಲ್ಲನೂ ಗಂಟು ಕಟ್ಕೊಂಡು ಹೋಯ್ತಾ ಇದ್ದು. ಕಮಲಿ, ಕೆರೆ ತವ ಬಟ್ಟೆ ಹೋಗಿ ಮಜಾನೇ ಬೇರೆ ಇತ್ತು ಕಣಮ್ಮಿ. ಕೊಳನಾರು ಹೋಗೋದು, ಇಲ್ಲಿ ನೋಡು ಆ ಮಿಷಿನ್ ಒಳಗೆ ಹಾಕಿ ಸುಮ್ಮನೆ ಗರ್ರನ್ ತಿರುಗಿಸ್ತದೆ, ಸಮಾಧಾನನೇ ಆಗಕ್ಕಿಲ್ಲ. ಯಾಕಮ್ಮಿ, ಏನ್ ನೆನಪಾಯ್ತು? ಅವ ನೀನ್ ಬಟ್ಟೆ ಒಗಿಬೇಕಾರೆ ನಾನು ನಿನ್ ಕಣ್ ತಪ್ಸಿ ಆಡಕ್ ಹೋಯ್ತಿದ್ನಲ್ಲ, ಅದ್ ಗೆಪ್ತಿ ಆಯ್ತು. ಆಗ ಹಿಂದನೇ ಬೆತ್ತ ಮುರ್ಕೊಂಡು ನಾನ್ ಬತ್ತಿದ್ನಲ್ಲ, ನಮ್ಮಿಬ್ರನ್ ತಡಿಯಕ್ಕೆ ನಮ್ಮಿಬ್ರ ಮಧ್ಯೆ ನಿಂಗೆ ಬತ್ತಿದ್ಲಲ್ಲ. ಕಮಲಿ, ಎಲ್ರಿಗೂ ಈ ಅದೃಷ್ಟ ಸಿಗಕ್ಕಿಲ್ಲ. ಹಳ್ಳಿ ಜೀವನನೂ ನೋಡಿದ್ದೀವಿ, ಈಗ ಅರಮನೆ ಅಂತ ಮನೇಲಿ ಬದುಕ್ತಾ ಇದ್ದೀವಿ. ಆ ಅದೃಷ್ಟಕ್ಕಿನ್ನ ಇಂಥ ಅವ ಎಲ್ರಿಗೂ ಸಿಗಾಕಿಲ್ಲ ಅವ. ಈ ಸದಾಗೆ ನಾನೇ ಅದೃಷ್ಟವಂತೆ ಅವ. ಅದ್ ಸರಿ, ಈಟೊಂದ್ ಬಟ್ಟೆ ಯಾಕೆ ಕಟ್ಕೊಂಡಿದ್ಯಾ? ಬಟ್ಟೆ ಯಾವ್ದು ಚಂದಾಗೈತೆ ಅಂತ ನೋಡ್ತಾ ಇದ್ದೀನಿ ಕಣವ. ಹೌದಾ, ಯಾಕವ್ವ? ನಿನ್ನ ತಾರಮ್ಮರು ಖುದ್ದಾಗಿ ಅವ್ರ ಮನೆ ಕರೆದಂತವ್ರಲ್ಲ. ನಿನ್ಯಾರು ಹೇಳಿದ್ರವ? ಫೋನ್ ಬಂದಿತ್ತು ಕಣಮ್ಮಿ, ಅಲ್ಗೆ ಹೋಗಕ್ ಒಳ್ಳೆ ಬಟ್ಟೆ ಬೇಡವಾ? ಅವ್ವ ನೀನೇ ನೋಡ್ತೀಯಾ ಯಾವ ಬಟ್ಟೆ ಅಂತವಾ? ಇಲ್ಲವ್ವ, ನಾನು ಅವ್ರ ಮನೆಗೆ ಹೋಗಕ್ಕಿಲ್ಲ. ಹೋಗಕ್ಕಿಲ್ಲ ಅಂದ್ರೆ ಯಾಕವ್ವ? ಅವ್ವ, ನಾನು ಕಮಲಿ ಮಹಾಜನ್ ಅಂತ ಗೊತ್ತಾಗಕ್ಕೂ ಮುಂಚೆನೆ ತಾರಾ ಮೇಡಮ್ಗೆ ರಿಷಿ ಸರ್ ಜೊತೆ ನಾನು ಇರೋದು ಇಷ್ಟ ಆಯ್ತಿರ್ಲಿಲ್ಲ. ಈಗ ನಾನು ಅಲ್ಲಿಗೆ ಹೋಗೋದು ನೋಡು, ಪರಿಸ್ಥಿತಿ ಈಗ ಹಂಗಿಲ್ಲ ಕಮಲಿ. ತಾರಮ್ಮರು ಸಾನೆ ಒಳ್ಳೆಯವರಯ್ಯ, ನಾನೇ ಅವ್ರನ್ನ ನೋಡೀನಿ. ನೋಡು, ನಿನ್ನ ಮ್ಯಾಕೆ ಅವ್ರಿಗೆ ದ್ವಾಸ ಇರಕ್ಕಲ್ಲ. ಅವ್ರಿಗೆ ಮಗ ಅಂದರೆ
ಸಾನೆ ಪಿರುತಿ ಆಟಯ್ಯ ನೋಡು, ನೀನಯ್ಯ ಏನೇನೋ ಅಂದ್ಕೊಂಡು ಹೋಗ್ದಲೇ ಇರಬೇಡ. ಅವ್ರ ಮನಸ್ಸಿಗೆ ಬೇಸರ ಆಯ್ತದೆ. ಹೋಗ್ಬಿಟ್ ಬಾ. ಈಗ ಅವ್ರು ನಿನ್ನ ಮೊದ್ಲಿನಂಗೆ ನೋಡಕ್ಕಿಲ್ಲ. ಹೋಗ್ಬಿಟ್ ಬರವ. ನೀನು ಹೇಳ್ತೀಯ ಅಂದ್ಮ್ಯಾಕೆ ಹೋಯ್ತೀನಿ ಬಿಡು. ಸಡಗರ ಇನ್ನು ಯಾವಾಗ ಮುಗಿಯುತ್ತಪ್ಪ? ಇವ್ನು ಯಾವಾಗ ಮುಗಿಯುತ್ತೋ ಏನೋ. ರಿಷಿ, ರಚನಾ ಕಳಿಸ್ತೀಯಾಳೆ. ನನಗೂ ಅಡುಗೆ ಕೆಲಸ ಇದೆ, ಬೇಗ ಬಾರು ಪ್ಲೀಸ್. ಆಯ್ತು వచ్చేసా. ಹೌದು ವಾವ್, ಸೂಪರ್ ಅಣ್ಣ. ಅದಕ್ಕೆ ಓಕೆ ಓಕೆ. ಬರೀ ಓಕೆ ಓಕೆನಾ? ಓಕೆ ಓಕೆನೆ. ನೋ ಇವತ್ತು ಓಕೆ ಎಲ್ಲ ನಡೆಯಲ್ಲ. ನಾನು ಕಮಲಿ ಅವ್ರಿಗೆ ಚೆನ್ನಾಗಿ ಕಾಣಿಸ್ಲೇಬೇಕು. ಹಾಂ, ಚೆನ್ನಾಗಿ ಕಾಣಿಸ್ಬೇಕು. ಅತ್ಗೆ ಯಾವುದೋ ಒಂದು ಬಟ್ಟೆ ಹೂ ಅನ್ನೋದಲ್ವಾ, ಅರ್ಧ ಗಂಟೆಯಿಂದ ಇದನ್ನೇ ಮಾಡ್ತಾ ಇದ್ದಾನೆ. ರಚನಾ, ಪ್ರೀತಿ ವಿಷಯದಲ್ಲಿ ಹಾಗೆಲ್ಲ ಮೋಸ ಮಾಡೋಕ್ಕಾಗುತ್ತೇನೆ? ಯಪ್ಪ ಅತ್ಗೆ, ಬೈ ಎನಿ ಚಾನ್ಸ್ ನಿಮ್ಮ ಡ್ಯಾಡಿ ಹೆಸರು ಮಿಸ್ಟರ್ ಸತ್ಯ ಹರಿಶ್ಚಂದ್ರನ? ಈ ಪ್ರೀತಿ ಆಟಗಳೆಲ್ಲ ನನ್ನಿಂದ ಸಾಕಾಗಿ ಹೋಗಿದೆ. ದೇವ್ರೆ ಕಾಪಾಡಪ್ಪ. ಪಟಾ ಪೋಸ್ಟರ್ ನಿಕ್ಲಾ ಹೀರೋ. ಅಣ್ಣ, ಈಗಷ್ಟೇ ನಾನು ಬೇಡ್ಕೊಂಡಿದ್ದು. ದೇವ್ರಣೆಗೂ ಹೇಳ್ತಾ ಇದ್ವಿ, ಸೂಪರ್ ಆಗಿದೆ. ಆಸಮ್, ಸಕ್ಕತ್ತಾಗಿ ಕಾಣಿಸ್ತಿದ್ಯಾ. ಅದಕ್ಕೆ ಸೂಪರ್ ರಿಷಿ. ಮೈ ಸ್ವೀಟ್ ಹಾರ್ಟ್ ಕಮಲಿ ಅವರೇ, ಹಿಯರ್ ಐ ಕಮ್. ತಾರಾ, ತಾರಾ, ಏನಾಯ್ತು ತಾರಾ? ನಿನ್ನ ಫ್ರೆಂಡ್ಸ್ ಯಾರು ಇನ್ನೂ ಬಂದೇ ಇಲ್ಲ. ನೀನು ನೋಡಿದ್ರೆ ಇಲ್ಲಿ ಹೀಗೆ ಕೂತಿದ್ಯಾ? ಅವ್ರು ಯಾರು ಬರ್ತಾ ಇಲ್ಲ ರಮೇಶ್. ವಾಟ್? ಅವರೆಲ್ಲ ಬ್ಯುಸಿ ಇದ್ದಾರಂತೆ. ತಾರಾ ಪ್ಲೀಸ್ ಕೂತ್ಕೋ. ನಂಗೆ ಗೊತ್ತು ನಿನಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ. ಏನಾಯ್ತು ಹೇಳು. ಅರೆ, ಇದು ರಿಷಿ ಶರ್ಟ್ ಅಲ್ವಾ? ಒಂದು ಚಿಕ್ಕವನಿದ್ದಾಗ ಹಾಕೋತಾ ಇದ್ದಿದ್ದು ಇದ್ದಿದ್ದು. ಪ್ಲೀಸ್ ಏನಾಯ್ತು ಅಂತ ಹೇಳುತ್ತಾರ? ಯಾಕೆ ಹೀಗಿದೆಯಾ? ಭಯ ಆಗ್ತಿದೆ ರಮೇಶ್. ರಿಷಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ತಾರಾ, ನನಗೆ ಗೊತ್ತು
ನಮ್ಮ ಮನೆಗೆ ಕಮಲಿ ಬರ್ತಿದ್ದಾಳೆ ಅಂತ ನೀನು ನಿನ್ನ ಫ್ರೆಂಡ್ಸ್ನ ಬರೋದು ಬೇಡ ಅಂತ ಹೇಳಿದ್ಯಾ? ಯಾಕೆ ಹಿಂಗೆ ಮಾಡ್ತಿದ್ಯಾ? ಅಲ್ಲ, ಇನ್ನು ಪಾಪ ಕಮಲಿ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದೆಯಾ? ಇದು ನಿನಗೆ ಚೈಲ್ಡಿಶ್ ಅಂತ ಅನಿಸ್ತಾ ಇಲ್ವಾ? ನಿನಗೆ ಒಬ್ರು ಶ್ರೀಮಂತರ ಮನೆ ಸೊಸೆ ಬೇಕಾಗಿತ್ತು, ಸಿಕ್ಕಿದಳಲ್ಲ. ಮೋರೋವರ್ ನಮ್ಮ ಮಗ ಅವಳನ್ನೇ ಇಷ್ಟಪಡ್ತಾ ಇದ್ದಾನೆ, ಅದಕ್ಕೆ ನಾವು ಖುಷಿ ಪಡಬೇಕು. ಹೇಳಿ ನಡಿ, ಇದು ಬಾ. ಋಷಿ ಎಲ್ಲಿ? ನಾನಿಲ್ಲಿ. ಹೇ ಹಾಯ್ ಕಮಲಿ. ಅಣ್ಣ ಪಿಕ್ ಮಾಡಿದ್ನಾ? ಅತ್ಗೆ ನೋಡಿದ್ರಾ ನಮ್ಮ ಅಣ್ಣ ಎಷ್ಟು ಫಾಸ್ಟ್ ಆಗಿದ್ದಾನೆ. ಈಗಿನ್ನೂ ಯಾವ ಡ್ರೆಸ್ ಹಾಕೊಳ್ಳೋದು ಅಂತ ನಮಗೆ ಟಾರ್ಚರ್ ಕೊಡ್ತಾ ಇದ್ದ, ಆಗ್ಲೇ ಕಮಲಿನ ಪಿಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಓ, ನೀನ್ ಸೀಕ್ರೆಟ್ಸ್ ಎಲ್ಲ ಹೇಳ್ಬಾರ್ದಾ? ಋಷಿ ಯಾವಾಗ ಹೋದೆ? ಅಮ್ಮ ಈಗ ಒಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ತಾರ, ದಯವಿಟ್ಟು ಈಗೇನು ಮಾತಾಡಕ್ಕೆ ಹೋಗ್ಬೇಡ. ಋಷಿನೂ ಕಮಲಿ ಖುಷಿಲಿದ್ದಾರೆ. ಕಮಲಿ ಅವರೇ ಬನ್ನಿ. ಗೀತಾನ ಈ ಸಲ ಅಮ್ಮನ ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಹೇಳಿದ್ದು ಅಲ್ವಮ್ಮ?
ಹಾ ವೆಲ್ಕಮ್ ಕಮಲಿ ಬಾ. ಬನ್ನಿ.